ಹಲೋ ವ್ಯೂವರ್ಸ್, ವೆಲ್ಕಮ್ ಟು ಶ್ರೀ ಬಾಕ್ಸ್ ಯೂಟ್ಯೂಬ್ ಚಾನಲ್. ಎಲ್ರಿಗೂ ನಮಸ್ತೆ. ಇವತ್ತಿನ ದಿವಸ ನಾವು ಒಂದು ಮೈಲ್ಡ್ ಸ್ವೀಟ್ ಆಗಿರುವಂತಹ, ಜಾಸ್ತಿ ಸಿಹಿ ಇರದೇ ಇರುವಂತಹ ಒಂದು ಜಾಕ್ ಫ್ರೂಟ್ ಅಥವಾ ಹಲಸಿನ ಹಣ್ಣಿನ ಸಿಹಿ ಖಾದ್ಯವನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ. ಸ್ವೀಟ್ ರೆಸಿಪಿ ಇದು. ಮೈಲ್ಡ್ ಸ್ವೀಟ್ ಇರುತ್ತೆ, ಜಾಸ್ತಿ ಸ್ವೀಟ್ ಇರಲ್ಲ. ಆ ಥರ ಒಂದು ರೆಸಿಪಿನ ಹೇಗೆ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನಾವು ನೋಡೋಣ. ಮೊದಲನೇದಾಗಿ ನಾನಿಲ್ಲಿ ಹಲಸಿನ ಹಣ್ಣನ್ನು ಎಲ್ಲ ಬೀಜಗಳನ್ನು ಬೇರ್ಪಡಿಸಿ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಈ ಹಲಸಿನ ಹಣ್ಣು ಏನಿದೆ ಇದು ಮೈಲ್ಡ್ ಟೇಸ್ಟ್ ಕೊಡುತ್ತೆ. ಇದರಿಂದ ಕಡುಬು, ಪಾಯಸ, ಸಾಕಷ್ಟು ಸಿಹಿ ಖಾದ್ಯಗಳನ್ನು ಮಾಡುತ್ತಾರೆ. ಇವತ್ತು ನಾನು ಮಾಡ್ತಿರೋದು ಗಾರ್ಗಿ, ಹಲಸಿನ ಹಣ್ಣಿನ ಗಾರ್ಗಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಕಡುಬು ಮಾಡ್ತಾ ಇಲ್ಲ, ಗಾರ್ಗಿ ಯಾವ ರೀತಿ ಮಾಡೋದು ಈ ಹಲಸಿನ ಹಣ್ಣಿಂದ ಅಂತ ನೋಡೋಣ. ಈ ಹಣ್ಣುಗಳನ್ನೆಲ್ಲ ಬೀಜದಿಂದ ಬೇರ್ಪಡಿಸಿ ಒಂದು ಮಿಕ್ಸಿ ಜಾರಿಗೆ ಹಾಕೊಂಡಿದ್ದೀನಿ. ಸೊ ಚೆನ್ನಾಗಿ ರುಬ್ಕೊಂಡು ನೈಸ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಈ ಖಾದ್ಯಕ್ಕೆ ನಾನು ಬಳಸ್ತಾ ಇರೋದು ಅಕ್ಕಿ ರವೆ 1 ಕಪ್ನಷ್ಟು ಹಾಕಿ ತೊಳೆದಿಟ್ಕೊಂಡಿದ್ದೆ. ಆಮೇಲೆ ಆ ರುಬ್ಬಿಟ್ಕೊಂಡಿರೋಂತಹ ಹಲಸಿನ ಹಣ್ಣಿನ ಪೇಸ್ಟ್ ಏನಿದೆ ಅದನ್ನು ಹಾಕಿ ಚೆನ್ನಾಗಿ ಆ ಅಕ್ಕಿ ತರಿಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಮೈಲ್ಡ್ ಸ್ವೀಟ್ ಅಂದರೆ ಸ್ವಲ್ಪನೇ ಸಿಹಿ ಇರೋ ಥರ ಈ ಖಾದ್ಯವನ್ನು ಮಾಡ್ತಿರೋದ್ರಿಂದ, ಈ ರೆಸಿಪಿಯನ್ನು ಮಾಡ್ತಿರೋದ್ರಿಂದ ಜಾಸ್ತಿ ನಾನೇನು ಸ್ವೀಟ್ನೆಸ್ ಕೊಡುವಂತಹ ಅಂಶವನ್ನು ಅಂದರೆ ಇಂಗ್ರೀಡಿಯೆಂಟ್ಸ್ನ ಜಾಸ್ತಿ ಹಾಕಿಲ್ಲ. ನೀವು ಬೇಕಿದ್ರೆ ಬೆಲ್ಲವನ್ನು ಜಾಸ್ತಿ ಹಾಕ್ಬೋದು. ಸೊ ಚಿಟಿಕೆ ಅಷ್ಟು ಉಪ್ಪನ್ನು ಹಾಕಿದ್ದೀನಿ. ಒಂದು ಏಲಕ್ಕಿಯನ್ನು ಕುಟ್ಬಿಟ್ಟು ಹಾಕ್ಕೊಂಡಿದ್ದೀನಿ, 1-2 ಏಲಕ್ಕಿ. ಆಮೇಲೆ ನಾನಿಲ್ಲಿ ಮೇನ್ ಇಂಗ್ರೀಡಿಯೆಂಟ್ ಅಂದರೆ ಗೋಧಿ ಹಿಟ್ಟನ್ನು ಬಳಸ್ತಾ ಇದ್ದೀನಿ. ಗೋಧಿ ಹಿಟ್ಟನ್ನು ಬಳಸಿ ಅದು ನೀರಿನ ಅವಶ್ಯಕತೆ ಇಲ್ಲ. ಸೊ ಮಿಕ್ಸ್ ಮಾಡ್ಕೊಂಡು ಹಾಕ್ತಾ ಇದ್ದೀನಿ. ನಾನಿಲ್ಲಿ ಸ್ವಲ್ಪ ಬೆಲ್ಲವನ್ನು ಬಳಸ್ತಾ ಇದ್ದೀನಿ. ನಿಮಗೆ ಸಿಹಿ ಇಷ್ಟ ಆಗುತ್ತೆ ಅಂತ ಅಂದರೆ ನೀವೇನು ಮಾಡ್ಬೋದು, ಬೆಲ್ಲವನ್ನು ಒಂದು ಹಚ್ಚು, ಈ ರೆಸಿಪಿಗೆ 1 ಹಚ್ಚು ಬೆಲ್ಲ ಸಾಕಾಗುತ್ತೆ, ಅಷ್ಟನ್ನು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಸೊ ಒಂದು 5 ನಿಮಿಷ ನೆನೆಯೋದಕ್ಕೆ ಬಿಟ್ಟು ಈಗ ಕಾದಿರುವಂಥ ಎಣ್ಣೆಗೆ ಒಂದೊಂದಾಗಿ ಈ ಹಲಸಿನ ಹಣ್ಣಿನ ಗಾರ್ಗಿಯನ್ನು ಮಾಡ್ಕೊಳ್ಳೋದಕ್ಕೆ ಹಾಕ್ತಾ ಇದ್ದೀನಿ. ಈ ರೆಸಿಪಿ ಟೈಮಿಂಗ್ ಅಂದರೆ ಮಾಡುವಂಥ ಟೈಮಿಂಗ್ ಭಾಳನೇ ಕಡಿಮೆ, ಈಸಿಯಾಗಿ ಕೂಡ ಮಾಡ್ಬೋದು. ನಿಮ್ಮಲ್ಲಿ ಹಲಸಿನ ಹಣ್ಣಿದ್ರೆ ಈ ಒಂದು ರೆಸಿಪಿನ ಟ್ರೈ ಮಾಡಿ. ಸೊ ಒಂದು ಸೈಡ್ ಬೆಂದಿದೆ, ಇನ್ನೊಂದು ಸೈಡ್ ಬೇಯಲಿಕ್ಕೆ ನಾನು ತಿರುವಿ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಇನ್ನೂ ಸಿಹಿ ಬೇಕು ಅಂತ ಅನಿಸಿದರೆ ನೀವು ಬೆಲ್ಲವನ್ನು ಇನ್ನೊಂದು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಹಾಕೋಬಹುದು. ಬಟ್ ನಾನಿಲ್ಲಿ ಬೆಲ್ಲವನ್ನು ಕಡಿಮೆ ಪ್ರಮಾಣದಲ್ಲಿ ಬಳಸಿದ್ದೀನಿ. ಸೊ ಇದನ್ನು ತಿರುವಿ ಹಾಕಿ ಮತ್ತೆ ಬೇಯಿಸ್ಕೋಬೇಕು. ಇದನ್ನು ಚೆನ್ನಾಗಿ ಫ್ರೈ ಆಗಬೇಕು. ಸೊ ಇದೀಗ 2 ಕಡೆ ಬೆಂದಿದೆ ಚೆನ್ನಾಗಿ. ಸೊ ಇದನ್ನು ತೆಗೆದಿಟ್ಕೊಳ್ಳೋಣ. ಇದೆಲ್ಲ ಒಂದೊಂದಾಗಿ ತೆಗೆದಿಟ್ಕೊಳ್ಳೋಣಂತೆ. ಇದು ನೆಕ್ಸ್ಟ್ ಇನ್ನೊಂದು ಬ್ಯಾಚ್ ಅದೇ ಥರನೇ ಒಂದೊಂದಾಗಿ ಈ ಜಾಕ್ ಫ್ರೂಟ್ನ ಅಥವಾ ಹಲಸಿನ ಹಣ್ಣಿನ ಗಾರ್ಗಿಯನ್ನು ಒಂದೊಂದಾಗಿ ಹಾಕ್ತಾ ಇದ್ದೀವಿ ಎಣ್ಣೆಗೆ. ಇದೆಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ತೆಗೆದ್ರೆ ಈಗ ಒಂದು ಸೈಡ್ ಎಲ್ಲ ಬೆಂದಿದೆ. ಸೊ ತಿರುವಿ ಹಾಕ್ಕೊಳ್ಳೋಣ, ಇನ್ನೊಂದು ಸೈಡು ಕೂಡ ಬೇಯಿಸ್ಕೊಳ್ಳೋಣ ಇದೇ ರೀತಿ. ಸೊ ಇದೆಲ್ಲ ತಿರುವಿ ಹಾಕೊಂಡಿದ್ದಾಯಿತು. ಇನ್ನೊಂದು ಬದಿ ಕೂಡ ಚೆನ್ನಾಗಿ ಬೇಯ್ತಾ ಇದೆ. ಇದು ಚೆನ್ನಾಗಿ ಬೆಂದಿದೆ ಹಲಸಿನ ಹಣ್ಣಿನ ಗಾರ್ಗಿ. ಸೊ ಇದನ್ನು ತೆಗೆದಿಟ್ಕೊಳ್ಳೋಣ. ಸೊ ಇದು ಜಾಕ್ ಫ್ರೂಟ್ನ ಗಾರ್ಗಿ ಸವಿಯಲು ಸಿದ್ಧ. ನೀವು ಒಂದ್ಸರಿ ರೆಸಿಪಿನ ಟ್ರೈ ಮಾಡಿ. ಸ್ವೀಟ್ನೆಸ್ನ ಅಳತೆ ನಿಮ್ಮ ಸಿಹಿಯ ಸ್ವಾದಕ್ಕೆ ಅನುಗುಣವಾಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು.